ವೆಲ್ಕಮ್ ಟು ಅರುಣೋದಯ ಚಾನಲ್. ನಿಮಗೆ ಈಗ ಸರ್ ಅಂತ ಅಪ್ಲಿಕೇಶನ್ ಎಲ್ಲ ಕಡೆ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಫಿಲಪ್ ಮಾಡೋ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಮತದಾರರ ಹೆಸರು, ಮತದಾರ ಭಾವಚಿತ್ರ, ಚೀಟಿ ಸಂಖ್ಯೆ, ಅದು ಮತ್ತು ಸಂಬಂಧಿಯ ಹೆಸರು, ಸಂಬಂಧ, ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರ ಇವೆಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ಆಲ್ರೆಡಿ ಎಲ್ಲರೂ ಎಕ್ಸ್ಪ್ಲೈನ್ ಮಾಡಿರ್ತಾರೆ ನಿಮಗೆ. ಆದರೆ ಮತದಾರರ ಭಾವಚಿತ್ರ ಗುರುತಿನ ಸಂಖ್ಯೆ ಇದು ಬಂದುಬಿಟ್ಟು ಇಲ್ಲಿ ಮೇಲೆ ಇರೋ ಮತದಾರರ ಭಾವಚಿತ್ರ ಗುರುತಿನ ಸಂಖ್ಯೆ ನೋಡಿ, XHL ಅಂತ ಇದೆ, ಅಲ್ಲೇ ಇರುತ್ತೆ. ಲೆಫ್ಟ್ ಸೈಡ್ ಬ್ಲಾಕಲ್ಲಿ ಇರುತ್ತೆ, ಅದು ಬಾಕ್ಸಲ್ಲಿ ಇದೆಯಲ್ಲ ಆ ಬಾಕ್ಸಲ್ಲಿ ಇರುತ್ತೆ. ಅದಾದಮೇಲೆ ಮಾಮೂಲಿ ಇನ್ನೆಲ್ಲ ಫಿಲಪ್ ಮಾಡ್ಕೋಬೇಕು. ಹಾಗೆಯೇ ಮತ್ತು ಈ ಕ್ರಮ ಸಂಖ್ಯೆ ಇದೆಯಲ್ಲ, ಈ ಕ್ರಮ ಸಂಖ್ಯೆ ಮತ್ತು ಅದು ಬಂದುಬಿಟ್ಟು ನೆಕ್ಸ್ಟ್ ಬಾಕ್ಸಲ್ಲಿದೆ ನೋಡಿ. ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಕೂಡ ಅದ್ರ ಕೆಳಗಡೆನೇ ಇದೆ ನೋಡಿ. ಕೆಲವರು ಹೇಳ್ತಾರೆ ಹೋಗಿ BLO ಹತ್ರ ಕೇಳಿ, ಇಲ್ಲ ಇವ್ರ ಹತ್ರ ಕೇಳಿ, ಅವೆಲ್ಲ ಅವಶ್ಯಕತೆ ಇಲ್ಲ, ಎಲ್ಲ ಇಲ್ಲೇ ಇರುತ್ತೆ. ಅದನ್ನು ನೀವು ಇಲ್ಲಿ ಫಿಲಪ್ ಮಾಡ್ಕೋಬೇಕಷ್ಟೇ. ಆಮೇಲೆ ಇದು ವಿಧಾನಸಭಾ ಕ್ಷೇತ್ರನೂ ಕೂಡ ಅಲ್ಲಿ ಕೆಳಗಡೆ ಇರುತ್ತೆ. ನೀವು ಯಾವ ಕ್ಷೇತ್ರಕ್ಕೆ ಸೇರ್ಪಡೆ ಆಗಿದ್ದೀರಾ ಅದನ್ನು ಫಿಲಪ್ ಮಾಡ್ಕೋಬೇಕು. ಇಲ್ಲಿ ಬಂದುಬಿಟ್ಟು ಲೆಫ್ಟ್ ಸೈಡಲ್ಲಿ ಅಬೌವ್ 40 ಇಯರ್ಸ್, ಯಾರು 40 ಇಯರ್ಸ್ ಮೇಲ್ಪಟ್ಟಿದ್ದಾರೋ ಅವರು ಬಂದುಬಿಟ್ಟು ಫಿಲಪ್ ಮಾಡಬೇಕು. ಇಲ್ಲಿ ರೈಟ್ ಸೈಡಲ್ಲಿ ಬಂದುಬಿಟ್ಟು ಯಾರು 40 ಇಯರ್ಸ್ ಒಳಗಡೆ ಇರ್ತಾರೋ ಆಫ್ ಏಜು ಅವರು ಫಿಲಪ್ ಮಾಡಬೇಕಂತೆ. ಸರಿ, ಈಗ ಈ ಎಲ್ಲ ಫಿಲಪ್ ಮಾಡಿದಾದಮೇಲೆ ಮತ್ತು ಇಲ್ಲಿ ಭಾವಚಿತ್ರನ ಒಂದು ಇತ್ತೀಚೆಗಿನ ಭಾವಚಿತ್ರ ಒಂದು ಅಂಟಿಸಬೇಕು. ಇದೆಲ್ಲ ಆದಮೇಲೆ ಈ ಫಿಲಪ್ ಎಲ್ಲ ಆದಮೇಲಿಂದ ಇದ್ರ ಜೊತೆ ನಾವು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಅಟ್ಯಾಚ್ ಮಾಡಿ ಈ BLO ಆಫೀಸ್ ಇದಕ್ಕೆ ಸಬ್ಮಿಟ್ ಮಾಡಬೇಕು. ಇಲ್ಲಾಂದರೆ ಅವ್ರು ಕೊಟ್ಟಿರೋ ಮೊಬೈಲ್ ನಂಬರ್ಗೆ ಫೋನ್ ಮಾಡಿದ್ರೆ ಅವ್ರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಈ ಫಸ್ಟ್ ಶೀಟ್ನ ಅವರಿಗೆ ಸಬ್ಮಿಟ್ ಮಾಡಬೇಕು, ಸೆಕೆಂಡ್ ಶೀಟ್ನ ನಾವೇ ಇಟ್ಕೋಬೇಕಂತ ನಮ್ಮ ರೆಫರೆನ್ಸ್ಗೆ. ಸೊ ಇದು ಸರ್ ಅಪ್ಲಿಕೇಶನ್. ಎಲ್ಲರೂ ನಿಮಗೆ ಫಿಲಪ್ ಮಾಡೋ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿರ್ತಾರೆ. ಬಟ್ ಯಾವ ಡಾಕ್ಯುಮೆಂಟ್ಸ್ ನೀವು ಕೊಡಬೇಕು ಮತ್ತು ಈ ಕ್ರಮ ಸಂಖ್ಯೆ ಮತ್ತು ಈ ಭಾಗ ಸಂಖ್ಯೆಗಳನ್ನೆಲ್ಲ ಇಲ್ಲೇ ಇದೆ. ಇದರಿಂದ ನಾನು ಇದನ್ನು ಹೇಳಿದೆ. ಮಿಕ್ಕಿದೆಲ್ಲ ಆಲ್ರೆಡಿ ಎಲ್ಲರೂ ನಿಮಗೆ ತಿಳಿಸಿರ್ತಾರೆ. ಥ್ಯಾಂಕ್ ಯು.